ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪ್ರೆಗ್ನೆನ್ಸಿಯಲ್ಲಿ ಫುಡ್ ಕ್ರೇವಿಂಗ್ಸ್ ಅನ್ನೋದು ಗರ್ಭಿಣಿ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಇರುತ್ತೆ. ಆದರೆ ತಿನ್ನುವಂಥ ಫುಡ್ ಗರ್ಭಿಣಿ ಸ್ತ್ರೀಯರಿಗೆ ಸೇಫೋ ಅಲ್ವೋ ಅನ್ನೋದನ್ನು ಮೊದಲು ಗಮನಿಸಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಪಾಪ್ಕಾರ್ನ್ ಅನ್ನೋದು ತುಂಬ ಜನಕ್ಕೆ ತುಂಬ ಪ್ರಿಯವಾದ ಒಂದು ಸ್ನ್ಯಾಕ್ ಅಂತ ಹೇಳ್ಬೋದು. ಪಾಪ್ಕಾರ್ನ್ ಗರ್ಭಿಣಿ ಸ್ತ್ರೀಯರು ತಿನ್ಬೋದಾ, ಅದು ಸೇಫಾ ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಪಾಪ್ಕಾರ್ನ್ ತಿನ್ನುವಂಥ ಕ್ರೇವಿಂಗ್ಸು ಗರ್ಭಿಣಿ ಸ್ತ್ರೀಯರಲ್ಲಿ ಇರುತ್ತೆ. ಆದರೆ ಗರ್ಭಧಾರಣೆ ಸಮಯದಲ್ಲಿ ಅಥವಾ ಗರ್ಭಿಣಿ ಸ್ತ್ರೀಯರು ಈ ಪಾಪ್ಕಾರ್ನನ್ನು ಸೇವಿಸ್ಬೋದಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಸೇವಿಸ್ಬೋದು. ಆದರೆ ಈ ಕೆಲವೊಂದು ಜಾಗರೂಕತೆಗಳನ್ನು ನೀವು ಫಾಲೋ ಮಾಡಿದ್ರೆ ಅದು ಮಗುಗೂ ಸಹ ಬೆನಿಫಿಷಿಯಲ್ ಆಗಿ ಇರುತ್ತೆ. ಪಾಪ್ಕಾರ್ನ್ ತಿನ್ನಬೇಕಾದ್ರೆ ಗರ್ಭಿಣಿ ಸ್ತ್ರೀಯರು ಅದರಲ್ಲಿ ಉಪ್ಪು ಕಡಿಮೆ ಇರೋ ರೀತಿ ನೋಡ್ಕೋಬೇಕು. ಸಾಧಾರಣವಾಗಿ ಪಾಪ್ಕಾರ್ನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಪ್ರೆಗ್ನೆನ್ಸಿ ಸ್ತ್ರೀಯರಲ್ಲಿ BP ಅನ್ನೋದು ಸಾಧಾರಣವಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ ಬರುತ್ತೆ. ಆದ್ದರಿಂದ ನೀವು ತಗೊಳ್ಳುವಂಥ ಪಾಪ್ಕಾರ್ನಲ್ಲಿ ಉಪ್ಪಿನ ಅಂಶ ಕಡಿಮೆ ಇರೋ ರೀತಿ ನೋಡಿಕೊಂಡು ನೀವು ಸೇವನೆ ಮಾಡಿದ್ರೆ ಉತ್ತಮ. ಅಥವಾ ನಿಮಗೆ ಉಪ್ಪು ಜಾಸ್ತಿ ಇರುವಂಥ ಪಾಪ್ಕಾರ್ನನ್ನು ತಿನ್ನೋದ್ರಿಂದ BP ಸಹ ನಿಮಗೆ ಏರುಪೇರಾಗುವಂಥ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಅದರ ಬಗ್ಗೆ ಜಾಗರೂಕತೆಯಿಂದ ಇರಬೇಕು. ಇನ್ನು ಪಾಪ್ಕಾರ್ನ್ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆ ಬಳಸದೇ ಇರೋ ರೀತಿ ನೀವು ಗಮನವನ್ನು ಹರಿಸಬೇಕಾಗತ್ತೆ. ಸಾಮಾನ್ಯವಾಗಿ ಪಾಪ್ಕಾರ್ನ್ ಮಾಡಬೇಕಾದ್ರೆ ಎಣ್ಣೆಯನ್ನು ಜಾಸ್ತಿ ಬಳಸ್ತಾರೆ. ಎಣ್ಣೆ ಕಡಿಮೆ ಇರೋ ರೀತಿ ಪಾಪ್ಕಾರ್ನನ್ನು ನೀವು ನೋಡಿಕೊಂಡು ಅದನ್ನು ಬಳಸಬೇಕಾಗತ್ತೆ. ಎಣ್ಣೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಂಥ ಸಮಸ್ಯೆಗಳು ನಿಮ್ಮನ್ನು ಕಾಡ್ಬೋದು. ಇನ್ನು ಮುಖ್ಯವಾಗಿ ಹೆಲ್ತಿ ಪಾಪ್ಕಾರ್ನನ್ನು ತಿಂದರೆ ತುಂಬಾ ಒಳ್ಳೆಯದು. ಹೆಲ್ತಿ ಪಾಪ್ಕಾರ್ನ್ ಅಂದರೆ ಏನು ಅಂತ ನೋಡೋದಾದರೆ, ನೀವು ಪಾಪ್ಕಾರ್ನನ್ನು ಹೊರಗಡೆಯಿಂದ ತಂದು ಸೇವನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಅದರಲ್ಲಿ ಯಾವುದೋ ಒಂದು ಎಣ್ಣೆಯನ್ನು ಬಳಸಿರ್ತಾರೆ ಅಥವಾ ಕೆಮಿಕಲ್ಸನ್ನು ಯೂಸ್ ಮಾಡಿರ್ತಾರೆ. ಅದೇ ನೀವು ಮನೆಯಲ್ಲಿ ಹೆಲ್ತಿಯಾಗಿ ಪಾಪ್ಕಾರ್ನನ್ನು ಮಾಡಿಕೊಂಡು ಹೆಲ್ತಿ ಆಯಿಲ್ಸಿಂದ ಮತ್ತು ಉಪ್ಪು ಕಡಿಮೆ ಅಥವಾ ಎಣ್ಣೆ ಕಡಿಮೆಯನ್ನು ಹಾಕ್ಕೊಂಡು ಮನೆಯಲ್ಲೇ ಹೆಲ್ತಿಯಾಗಿ ತಯಾರು ಮಾಡಿಕೊಂಡು ತಿನ್ನೋದಾದರೆ ತುಂಬಾ ಒಳ್ಳೆಯದು. ನಿಮಗೂ ಒಳ್ಳೆಯದು, ಮಗುಗೂ ಸಹ ಒಳ್ಳೆಯದು, ಹೆಲ್ತಿಯಾಗೂ ಸಹ ಇರುತ್ತೆ. ಇನ್ನು ಪಾಪ್ಕಾರ್ನ್ ಅಂದರೆ ಅದರಲ್ಲಿ ಉಪ್ಪು ಮತ್ತು ಮಸಾಲೆ ಜಾಸ್ತಿ ಇರುತ್ತೆ. ಆದಷ್ಟು ನೀವು ಸಾಲ್ಟೆಡ್ ಪಾಪ್ಕಾರ್ನ್ ಬದಲು ಸ್ವೀಟ್ ಪಾಪ್ಕಾರ್ನನ್ನು ಮನೆಯಲ್ಲಿ ತಯಾರಿಸ್ಕೊಂಡು ತಿಂದರೆ ಅದು ಹೆಲ್ತಿ ಅಂತ ಹೇಳ್ಬೋದು. ಸ್ವೀಟ್ ಪಾಪ್ಕಾರ್ನ್ ರೆಸಿಪೀಸ್ ನಿಮಗೆ ವಿಡಿಯೋಸಲ್ಲಿ ನೋಡಿದ್ರೆ ಸಿಗುತ್ತೆ, ರೆಸಿಪೀಸ್ ಸಿಗುತ್ತೆ. ಅದನ್ನು ನೋಡಿಕೊಂಡು ಸ್ವೀಟ್ ಪಾಪ್ಕಾರ್ನ್ ತಿನ್ನೋದ್ರಿಂದ ಹೆಲ್ತಿಯಾಗೂ ಇರುತ್ತೆ, ಯಾವುದೇ ರೀತಿಯಾದ ತೊಂದರೆನೂ ಸಹ ಆಗೋದಿಲ್ಲ. ಹಾಗಿದ್ದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಒಂದು ಪಾಪ್ಕಾರ್ನ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇದ್ದರೆ ಖಂಡಿತವಾಗ್ಲೂ ತಿನ್ಬೋದು. ಆದರೆ ಈ ಕೆಲವೊಂದು ನಿಯಮಗಳನ್ನು ಪಾಲಿಸ್ಕೊಂಡು ತಿನ್ನಬೇಕಾಗತ್ತೆ. ಜೊತೆಗೆ ಲಿಮಿಟೆಡ್ ಆಗಿ ತಿನ್ನಬೇಕಾಗತ್ತೆ. ಯಾವುದೇ ಆಹಾರ ಲಿಮಿಟ್ ಮೀರಿದ್ರೆ ಅದು ವಿಷ ಆಗುವಂಥ ಸಾಧ್ಯತೆ ಇರುತ್ತೆ. ಅಮೃತವೂ ವಿಷ ಆಗುತ್ತೆ ಅಂತ ಕೇಳಿದಿರಲ್ವ. ಆದ್ದರಿಂದ ಲಿಮಿಟೆಡ್ ಆಗಿ ಪಾಪ್ಕಾರ್ನನ್ನು ತಿನ್ನೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.